ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಈ 2026ರ ಏಪ್ರಿಲ್ ತಿಂಗಳಿನಲ್ಲಿ ಮೇಷ ರಾಶಿಯವರ ಭವಿಷ್ಯ ಯಾವ ರೀತಿ ಇದೆ ಅಂತ ತಿಳಿಸ್ಕೊಡ್ತೀನಿ. ಹಾಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಾವು ಒಂದು ರಾಶಿ ಭವಿಷ್ಯವನ್ನು ತಿಳ್ಕೊಬೇಕಂದ್ರೆ ಅಲ್ಲಿ ಮೊದಲಿಗೆ ಪ್ರಮುಖವಾದಂತಹ ಗ್ರಹ ಸಂಚಾರ ಯಾವ ರೀತಿ ಇದೆ, ಅದು ಯಾವ ಯಾವ ಕ್ಷೇತ್ರಗಳ ಮೇಲೆ ತನ್ನ ಪ್ರಭಾವವನ್ನು ಬೀರುತ್ತೆ ಅನ್ನೋದನ್ನ ತಿಳ್ಕೊಬೇಕಾಗುತ್ತೆ. 1 ಮತ್ತು 8ನೇ ಮನೆಯ ಅಧಿಪತಿಯಾದಂತಹ ಮಂಗಳನು ಏಪ್ರಿಲ್ 2ರಿಂದ ನಿಮ್ಮ 12ನೇ ಮನೆಯಾದಂತಹ ಮೀನ ರಾಶಿಗೆ ತನ್ನ ಸಂಚಾರವನ್ನ ಬದಲಾಯಿಸ್ತಾನೆ. ಇದು ಆಸ್ಪತ್ರೆ ವೆಚ್ಚಗಳು, ನಿದ್ರಾಹೀನತೆ, ವಿದೇಶ ಪ್ರಯಾಣ, ಹಾಗೆ ಅಪ್ರಚೋದಿತ ಆತಂಕ ಈ ಒಂದು ಕ್ಷೇತ್ರಗಳ ಮೇಲೆ ತನ್ನ ಪ್ರಭಾವವನ್ನ ಬೀರುತ್ತೆ. ಇನ್ನು 10 ಮತ್ತು 11ನೇ ಮನೆಯ ಅಧಿಪತಿಯಾದಂತಹ ಶನಿ ಪ್ರಸ್ತುತ ಮೀನ ರಾಶಿಯಲ್ಲಿಯೇ ವರ್ಷ ಪೂರ್ತಿ ಸಂಚಾರವನ್ನ ಮಾಡ್ತಾ ಇರ್ತಾನೆ. ಇದು ಕೆಲಸದಲ್ಲಿ ಒತ್ತಡ, ಆದಾಯ, ಖರ್ಚು, ಹಾಗೆ ಬರಿದಾಗುವಿಕೆ, ಹಾಗೆ ಏಕಾಂತತೆಯ ಕ್ಷಣಗಳು, ಈ ತರದ ಎಲ್ಲಾ ಕ್ಷೇತ್ರಗಳ ಮೇಲೆ ತನ್ನ ಪ್ರಭಾವವನ್ನ ಬೀರುತ್ತೆ. ಇನ್ನು 5ನೇ ಮನೆಯ ಅಧಿಪತಿಯಾದಂತಹ ಸೂರ್ಯನು ನಿಮ್ಮ 1ನೇ ಮನೆಯಾದಂತಹ 1ನೇ ಮನೆಯಲ್ಲಿ ಉನ್ನತ ಸ್ಥಾನದಲ್ಲಿ ಏಪ್ರಿಲ್ 14ರಿಂದ ತನ್ನ ಸಂಚಾರವನ್ನ ಪ್ರಾರಂಭ ಮಾಡ್ತಾನೆ. ಇದು ಮಕ್ಕಳಿಗೆ ಆತ್ಮವಿಶ್ವಾಸ, ಅಹಂಕಾರ, ಮೇಲಧಿಕಾರಿಗಳಿಂದ ಒತ್ತಡ, ಹಾಗೆ ಪ್ರಗತಿ ಈ ಕ್ಷೇತ್ರಗಳ ಮೇಲೆ ತನ್ನ ಪ್ರಭಾವವನ್ನು ಬೀರುತ್ತೆ. ಹಾಗೆ 2 ಮತ್ತು 7ನೇ ಮನೆಯ ಅಧಿಪತಿಯಾದಂತಹ ಶುಕ್ರ ತನ್ನ ಸ್ವಂತ ಮನೆಯಾದಂತಹ 2ನೇ ಮನೆಗೆ ಏಪ್ರಿಲ್ 19ರಿಂದ ಸಂಚಾರವನ್ನ ಬದಲಾಯಿಸ್ತಾನೆ. ಇದು ಕೌಟುಂಬಿಕ ಸುಖ, ಮಾತಿನಲ್ಲಿ ವಾಗ್ಮಿತೆ, ಸ್ಥಿರ ಆದಾಯ, ಹಾಗೆ ವ್ಯಾಪಾರದಲ್ಲಿ ಲಾಭ ಈ ಒಂದು ಕ್ಷೇತ್ರಗಳ ಮೇಲೆ ತನ್ನ ಪ್ರಭಾವವನ್ನು ಬೀರುತ್ತೆ. ಈಗ ವೃತ್ತಿ ಮತ್ತೆ ಆದಾಯ ಯಾವ ರೀತಿ ಇರುತ್ತೆ, ವ್ಯವಹಾರ ಎಲ್ಲ ಅಂತ ನೋಡ್ತಾ ಹೋಗೋಣ. ನಿಮ್ಮ ವೃತ್ತಿ ಜೀವನದ 10ನೇ ಮನೆಯ ಅಧಿಪತಿಯಾದಂತಹ ಶನಿ 12ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದು ನಿಮ್ಮ ರಾಶಿಯ ಅಧಿಪತಿಯಾದಂತಹ ಮಂಗಳ ಗ್ರಹದಿಂದ ಮತ್ತಷ್ಟು ಪ್ರಭಾವಿತವಾಗಿರುವುದರಿಂದ ಏಪ್ರಿಲ್ ತಿಂಗಳ ಮೊದಲಾರ್ಧವು ನಿಮ್ಮ ಕೆಲಸದ ಸ್ಥಳದಲ್ಲಿ ಅಘೋಷಿತ ಮಾನಸಿಕ ಸಂಘರ್ಷಗಳನ್ನು ತರುತ್ತೆ. ನನ್ನ ಕಠಿಣ ಪರಿಶ್ರಮಕ್ಕೆ ಅರ್ಹವಾದಂತಹ ಮನ್ನಣೆ ಸಿಗ್ತಾ ಇಲ್ಲ ಅನ್ನುವಂತಹ ಬಲವಾದ ಭಾವನೆ ನಿಮ್ಮಲ್ಲಿ ಮೂಡುತ್ತೆ. ಆದರೂ ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಅಂದರೆ MNC ಈ ಥರದ ಕಂಪನಿಗಳಲ್ಲಿ ಕೆಲಸವನ್ನು ಮಾಡ್ತಾ ಇರೋರಿಗೆ ಅಥವಾ ವಿದೇಶಿ ಯೋಜನೆಗಳೊಂದಿಗೆ ವ್ಯವಹಾರವನ್ನು ಮಾಡ್ತಾ ಇರೋರಿಗೆ ಈ ಅವಧಿ ಹೆಚ್ಚು ಪ್ರಯೋಜನಕಾರಿಯಾಗಿರುತ್ತದೆ. ಏಪ್ರಿಲ್ 14ರಂದು ನಿಮ್ಮ ವೃತ್ತಿಪರ ಜೀವನದಲ್ಲಿ ಒಂದು ಪ್ರಮುಖವಾದಂತಹ ತಿರುವು ಬರುತ್ತೆ. ಆಗ ಸೂರ್ಯ ಅಂದರೆ ನಿಮ್ಮ 5ನೇ ಮನೆಯ ಅಧಿಪತಿಯಾದಂತಹ ಸೂರ್ಯ ನಿಮ್ಮ ಲಗ್ನದಲ್ಲಿ ಉತ್ತುಂಗಕ್ಕೆ ಏರ್ತಾನೆ. ನಿಮ್ಮ ಬುದ್ಧಿಶಕ್ತಿ ಅದ್ಭುತವಾಗಿ ಕೆಲಸವನ್ನ ಮಾಡುತ್ತೆ. ನೀವು ತರುವ ಪರಿಹಾರಗಳು, ಸಲಹೆಗಳು ಮತ್ತು ಆಲೋಚನೆಗಳು ನವೀನವಾಗಿರುವುದಂದ್ರೆ ಹೊಸತನದಿಂದ ಕೂಡಿರುವುದಲ್ಲದೆ ನಿಮ್ಮ ಸಹೋದ್ಯೋಗಿಗಳಿಂದ ವ್ಯಾಪಕವಾಗಿ ಸ್ವೀಕರಿಸಲ್ಪಡ್ತವೆ. ಅದು ಮನ್ನಣೆಗೆ ಕಾರಣವಾಗುತ್ತೆ, ನಿಮಗೆ ಜನಮನ್ನಣೆ ಸಿಗುತ್ತೆ. ಆದರೂ ಮೊದಲ ಮನೆಯಲ್ಲಿ ಸೂರ್ಯನು ಅದರ ಸಕಾರಾತ್ಮಕ ಫಲಿತಾಂಶಗಳ ಜೊತೆಗೆ ಅಹಂಕಾರದ ಸ್ಪರ್ಶವನ್ನು ಕೂಡ ತರ್ತಾನೆ. ಅಂತಿಮ ಮಾತನ್ನ ಹೊಂದುವ ನಿಮ್ಮ ದೃಢ ಸಂಕಲ್ಪ ಹೆಚ್ಚಾಗುತ್ತೆ. ಹೆಚ್ಚುವರಿ ಜವಾಬ್ದಾರಿಗಳೊಂದಿಗೆ ಉನ್ನತ ನಿರ್ವಹಣೆಯಿಂದ ಒತ್ತಡ ಕೂಡ ಹೆಚ್ಚಾಗುತ್ತೆ. ನಿಮ್ಮ ಕಾರ್ಯಕ್ಷಮತೆ ಅದ್ಭುತವಾಗಿದ್ದರೂ ಕೂಡ ನಿಮ್ಮ ಸಹೋದ್ಯೋಗಿಗಳಿಂದ ನೀವು ಪ್ರಾಬಲ್ಯದ ಮನೋಭಾವವನ್ನು ತಪ್ಪಿಸ್ಬೇಕಾಗತ್ತೆ. ಹಾಗೆ ಈ ವ್ಯಾಪಾರ ಮತ್ತು ಸ್ವಂತ ಉದ್ಯೋಗ ಯಾವ ರೀತಿ ಇದೆ ಅಂತ ನೋಡೋಣ. ಏಪ್ರಿಲ್ 19ರವರೆಗೆ ನಿಮ್ಮ ವ್ಯವಹಾರದ 7ನೇ ಮನೆಯ ಅಧಿಪತಿಯಾದಂತಹ ಶುಕ್ರನು ನಿಮ್ಮ ಲಗ್ನದಲ್ಲಿ ಸೂರ್ಯನೊಂದಿಗೆ ಇರ್ತಾನೆ. ಈ ಸ್ಥಾನ ನಿಮ್ಮ ವ್ಯವಹಾರದಲ್ಲಿ ಕೆಲವು ಮಹತ್ವಾಕಾಂಕ್ಷೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಕಾರಣ ಆಗ್ಬೋದು. ನಿಮ್ಮ ವ್ಯವಹಾರ ಪಾಲುದಾರರೊಂದಿಗೆ ಚರ್ಚೆಯ ಸಮಯದಲ್ಲಿ ಸರ್ವಾಧಿಕಾರಿಯಾಗಿ ವರ್ತಿಸುವ ಅಪಾಯ ಇದೆ. ನಿಮ್ಮ ಮಾತೇ ಅಂತಿಮ ಕಾನೂನಾಗಿರುತ್ತೆ ಅಂತ ಕೂಡ ನಿರೀಕ್ಷೆ ಮಾಡಬಹುದು. ಸ್ವಲ್ಪ ಎಚ್ಚರಿಕೆಯಿಂದ ನಡ್ಕೋಬೇಕಾಗುತ್ತೆ. ಆದರೂ ಏಪ್ರಿಲ್ 19ರಂದು ಶುಕ್ರನು ತನ್ನದೇ ರಾಶಿಯಾದಂತಹ ವೃಷಭ ರಾಶಿಯ 2ನೇ ಮನೆಗೆ ಚಲಿಸುವುದರಿಂದ ಪರಿಸ್ಥಿತಿ ಗಮನಾರ್ಹವಾಗಿ ಸಕಾರಾತ್ಮಕ ತಿರುವನ್ನು ಪಡೆದುಕೊಳ್ಳುತ್ತೆ. ನಿಮ್ಮ ಸಂವಹನ ಕೌಶಲ್ಯ ಮತ್ತು ವಾಗ್ಮಿತೆ ಗ್ರಾಹಕರೊಂದಿಗೆ ಮಾಂತ್ರಿಕವಾಗಿ ಕೆಲಸವನ್ನು ಮಾಡುತ್ತೆ. ಹಳೆಯ ಮತ್ತೆ ಬಾಕಿ ಇರುವಂತಹ ಯೋಜನೆಗಳನ್ನು ನೀವು ಮರು ಪ್ರಾರಂಭಿಸಬಹುದು. ಹೊಸ ಯೋಜನೆಗಳನ್ನು ಕೂಡ ಪ್ರಾರಂಭಿಸಬಹುದು. ಹೊಸದಾಗಿ ಯೋಜನೆಗಳನ್ನು ಪ್ರಾರಂಭ ಮಾಡೋರು ವಿಶೇಷವಾಗಿ ಸೃಜನಶೀಲ ಕ್ಷೇತ್ರಗಳು, ಕಲೆ, ಐಷಾರಾಮಿ ಸರಕುಗಳಲ್ಲಿ ಗಣನೀಯವಾಗಿ ಲಾಭವನ್ನು ಕಾಣುವ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು ಹಣಕಾಸು ಮತ್ತೆ ಸಂಪತ್ತು, ಲಾಭದ ಅಧಿಪತಿಯಾದಂತಹ ಶನಿ 12ನೇ ಮನೆಯಾದಂತಹ
ಖರ್ಚಿನ ಮನೆಯಲ್ಲಿ ಇರೋದ್ರಿಂದ ನೀವು ಎಷ್ಟೇ ಸಂಪಾದನೆ ಮಾಡಿದ್ರೂ ಕೂಡ ಖರ್ಚುಗಳು ನಿಮಗಾಗಿ ಕಾಯ್ತಾ ಇರ್ತವೆ. ವಿಶೇಷವಾಗಿ ಏಪ್ರಿಲ್ ಮೊದಲ 2 ವಾರಗಳಲ್ಲಿ ಹಣ ನೀರಿನಂತೆ ಖರ್ಚಾಗ್ಬೋದು. ಮುಖ್ಯವಾಗಿ ಆರೋಗ್ಯ ಸಮಸ್ಯೆಗಳು ಮತ್ತು ವಾಹನಕ್ಕೆ ಸಂಬಂಧಪಟ್ಟಂಥ ರಿಪೇರಿ ಖರ್ಚುಗಳು ಹೆಚ್ಚಾಗ್ಬೋದು. ಏಪ್ರಿಲ್ 19ರಂದು ಸಂಪತ್ತಿನ ಅಧಿಪತಿಯಾದಂತಹ ಶುಕ್ರನು ತನ್ನದೇ ರಾಶಿಯಾದಂತಹ ವೃಷಭ ರಾಶಿಗೆ ಪ್ರವೇಶವನ್ನು ಮಾಡಿದಾಗ ಪರಿಸ್ಥಿತಿ ಅನುಕೂಲಕರವಾಗಿ ಬದಲಾಗುತ್ತೆ. ಇದು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಬಲಗೊಳಿಸುತ್ತೆ. ನಿಮ್ಮ ಕುಟುಂಬದ ಅಗತ್ಯಗಳಿಗಾಗಿ ಹೆಚ್ಚಿನ ವಸ್ತುಗಳನ್ನು ಖರೀದಿಸಲು ಅಥವಾ ಆಭರಣಗಳಲ್ಲಿ ಹೂಡಿಕೆಯನ್ನು ಮಾಡಲು ನೀವು ಸಂತೋಷದಿಂದ ಹಣವನ್ನು ಖರ್ಚು ಮಾಡ್ತೀರಾ. ಇಂದಿನ ಹೂಡಿಕೆಗಳಿಂದ ಉತ್ತಮ ಲಾಭವನ್ನು ನೀವು ಪಡ್ಕೊಳ್ತೀರಾ. ಅದರಿಂದ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸು ಹೆಚ್ಚಾಗುತ್ತೆ. ಇನ್ನು ಆರೋಗ್ಯ, ನಿಮ್ಮ ಲಗ್ನಧಾರಿಯಾದಂತಹ ಮಂಗಳ ಗ್ರಹವು ಶನಿಯ ಪಕ್ಕದಲ್ಲಿ ಅಂದರೆ ಮೀನ ರಾಶಿಯಲ್ಲಿ 12ನೇ ಮನೆಯಲ್ಲಿ ಜಲ ಸಂಚಾರ ಮಾಡೋದರಿಂದ ತಿಂಗಳ ಆರಂಭದಲ್ಲಿ ಈ ಭಾರವಾದ ಸ್ಥಾನ ನಿಮಗೆ ನಿದ್ರಾಹೀನತೆ, ಕಾಲು ನೋವು ಅಥವಾ ಹೊಟ್ಟೆಗೆ ಸಂಬಂಧಿಸಿದ ಜೀರ್ಣಕಾರಿ ಸಮಸ್ಯೆಗಳಿಂದ ತೊಂದರೆಯನ್ನು ಉಂಟು ಮಾಡಬಹುದು. ಏಪ್ರಿಲ್ 14ರಂದು ನಿಮ್ಮ ಲಗ್ನಕ್ಕೆ ಸೂರ್ಯನ ಪ್ರವೇಶವು ನಿಮಗೆ ಅತ್ಯುತ್ತಮವಾದಂತಹ ಚೈತನ್ಯ ಮತ್ತು ಬಲವಾದ ರೋಗ ನಿರೋಧಕ ಶಕ್ತಿಯನ್ನು ತಂದುಕೊಡುತ್ತೆ. ಆದರೂ ಸೂರ್ಯನು ನಿಮ್ಮ ದೇಹದೊಳಗಿನ ಉಷ್ಣ ಅಂಶವನ್ನು ಹೆಚ್ಚಾಗುವಂತೆ ಮಾಡ್ತಾನೆ. ನೀವು ಕ್ಷುಲ್ಲಕ ವಿಷಯಗಳಿಗೆ ತಲೆನೋವು ಅಥವಾ ರಕ್ತದೊತ್ತಡದಲ್ಲಿ ತೀವ್ರವಾದಂತಹ ಏರಿಕೆಯನ್ನು ಕಂಡು ಕೋಪವನ್ನು ಹೆಚ್ಚಾಗುವಂತೆ ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಬಿ ಪಿ ಜಾಸ್ತಿ ಆದರೆ ಕೋಪ ಬಂದೇ ಬರುತ್ತೆ. ಕೋಪ ಮಾಡಿಕೊಂಡ್ರೆ ಬಿ ಪಿ ಜಾಸ್ತಿ ಆಗುತ್ತೆ. ಈ ಉರಿಯುತ್ತಿರುವ ಶಕ್ತಿಯನ್ನು ಶಾಂತಗೊಳಿಸೋದಕ್ಕೆ ದೈನಂದಿನ ಧ್ಯಾನವನ್ನು ಅಭ್ಯಾಸ ಮಾಡೋದು ಮತ್ತು ನಿಮ್ಮ ನೀರಿನ ಸೇವನೆಯನ್ನು ಗಮನಾರ್ಹವಾಗಿ ಹೆಚ್ಚಿಸುವುದು ತುಂಬಾ ಒಳ್ಳೆಯದು. ಹೆಚ್ಚಾಗಿ ನೀರು ಕುಡಿಯೋದು ತುಂಬಾ ಒಳ್ಳೆಯದು. ಇನ್ನು ಕುಟುಂಬ ಮತ್ತು ವೈಯಕ್ತಿಕ ಸಂಬಂಧಗಳು. ಈ ತಿಂಗಳು ನಿಮ್ಮ ಕುಟುಂಬ ಜೀವನವು 2 ವಿಭಿನ್ನ ಹಂತಗಳನ್ನು ಪ್ರದರ್ಶಿಸುತ್ತೆ. ಒಂದೆಡೆ ನಿಮ್ಮ ಲಗ್ನದಲ್ಲಿರುವ ಸೂರ್ಯನು ನಿಮ್ಮ 7ನೇ ಮನೆಯ ಮೇಲೆ ಅಂದರೆ ಸಂಗಾತಿಯ ಮನೆ ಅಂತ ಹೇಳ್ತೀವಿ, ಅದಕ್ಕೆ 7ನೇ ಮನೆಯ ಮೇಲೆ ನೇರವಾಗಿ ತನ್ನ ಅಂಶವನ್ನು ಬೀರ್ತಾನೆ. ಇದು ನಿಮ್ಮ ಜೀವನ ಸಂಗಾತಿಯೊಂದಿಗೆ ಅಹಂಕಾರದ ಘರ್ಷಣೆಗಳು ಮತ್ತು ಹೆಮ್ಮೆಯ ಭಿನ್ನಾಭಿಪ್ರಾಯಗಳನ್ನು ಉಂಟಾಗುವಂತೆ ಮಾಡಬಹುದು. ಎರಡನ್ನು ಕೂಡ ಉಂಟು ಮಾಡಬಹುದು. ನಿಮ್ಮ ಸಂಗಾತಿ ಕೇವಲ ಕೇಳುತ್ತಾರೆ ಮತ್ತು ಪಾಲಿಸುತ್ತಾರೆ ಎಂದು ನಿರೀಕ್ಷಿಸುವ ಪ್ರವೃತ್ತಿಯನ್ನು ನೀವು ಬೆಳೆಸ್ಕೋಬಹುದು. ಈ ನಡವಳಿಕೆಯನ್ನು ನೀವು ಕಂಟ್ರೋಲ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಇನ್ನು ಮತ್ತೊಂದು ಏನಂತಂದರೆ, ಸೂರ್ಯನು ನಿಮ್ಮ 5ನೇ ಮನೆಯ ಅಧಿಪತಿ ಆಗಿರುವುದರಿಂದ 5ನೇ ಮನೆ ಅದು ಮಕ್ಕಳ ಮನೆ ಅಂತ ಹೇಳ್ತೀವಿ. ಅದರ ಉತ್ತುಂಗ ಸ್ಥಿತಿಯು ನಿಮ್ಮ ಮಕ್ಕಳ ಪ್ರಗತಿಯು ನಿಮಗೆ ಹೆಮ್ಮೆಯ ಮೂಲವಾಗಬಹುದು ಎಂದು ಸೂಚನೆಯನ್ನು ಕೊಡುತ್ತೆ. ಶೈಕ್ಷಣಿಕ ಅಥವಾ ಇತರ ಕ್ಷೇತ್ರಗಳಲ್ಲಿ ಅವರ ಸಾಧನೆಗಳು ನಿಮಗೆ ಅಪಾರವಾದ ಸಂತೋಷವನ್ನು ತಂದುಕೊಡ್ತವೆ. ಅಲ್ಲದೆ ಏಪ್ರಿಲ್ 19ರ ನಂತರ ಶುಕ್ರನು 2ನೇ ಮನೆಗೆ ಪ್ರವೇಶವನ್ನು ಮಾಡೋದ್ರಿಂದ ಕುಟುಂಬ ಪರಿಸರದಲ್ಲಿ ಸಾಮರಸ್ಯ, ಉಷ್ಣತೆ ಮತ್ತು ಸಂತೋಷ ತುಂಬಿರುತ್ತೆ. ಇನ್ನು ಶಿಕ್ಷಣ, ನಿಮ್ಮ ಲಗ್ನದಲ್ಲಿ 5ನೇ ಮನೆಯ ಅಧಿಪತಿಯಾದಂತಹ ಸೂರ್ಯನ ಉಚ್ಛ್ರಾಯ ಸ್ಥಿತಿಯು ವಿದ್ಯಾರ್ಥಿಗಳಿಗೆ, ವಿಶೇಷವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸ್ತಾ ಇರುವಂಥವ್ರಿಗೆ ತುಂಬ ಆಶೀರ್ವಾದವನ್ನು ಮಾಡುತ್ತೆ. ನಿಮ್ಮ ದೃಢ ನಿಶ್ಚಯ ಮತ್ತು ಇಚ್ಛಾಶಕ್ತಿಯು ಮೇಲೇರುತ್ತೆ. ನೀವು ಅತ್ಯಂತ ಸಂಕೀರ್ಣವಾದ ವಿಷಯಗಳನ್ನು ಸಹ ಸುಲಭವಾಗಿ ಗ್ರಹಿಸೋದಕ್ಕೆ ಸಾಧ್ಯವಾಗುತ್ತೆ. ಆದರೂ 12ನೇ ಮನೆಯಿಂದ ಶನಿ ಮತ್ತು ಮಂಗಳನ ದೃಷ್ಟಿಯು ಸಾಂದರ್ಭಿಕವಾಗಿ ದೈಹಿಕ ಆಲಸ್ಯವನ್ನು ಉಂಟು ಮಾಡಬಹುದು. ಇದನ್ನು ನಿವಾರಿಸಿ ಮತ್ತು ಗೆಲುವನ್ನು ನಿಮ್ಮದಾಗಿಸಿಕೊಳ್ಳಿ. ವಿದೇಶದಲ್ಲಿ ಉನ್ನತ ಶಿಕ್ಷಣಕ್ಕಾಗಿ ಪ್ರವೇಶವನ್ನು ಪಡೆಯಲು ಪ್ರಯತ್ನಿಸುತ್ತಿರುವ ವಿದ್ಯಾರ್ಥಿಗಳಿಗೆ ಇದು ಶುಭ ಕಾಲ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಈ 12ನೇ ಮನೆಯಲ್ಲಿ ಶನಿ ಮತ್ತು ಮಂಗಳನ ಸಂಯೋಗದ ದುಷ್ಪರಿಣಾಮಗಳನ್ನು ತಗ್ಗಿಸೋದಕ್ಕೆ ಮತ್ತು ಉತ್ತುಂಗದಲ್ಲಿರುವ ಸೂರ್ಯನಿಂದ ಉಂಟಾಗುವ ಆಕ್ರಮಣಶೀಲತೆಯನ್ನು ನಿಯಂತ್ರಿಸೋದಕ್ಕೆ ಈಗ ನಾನು ತಿಳಿಸ್ಕೊಡುವಂತಹ ಕೆಲವೊಂದಷ್ಟು ಪರಿಹಾರಗಳನ್ನು ನೀವು ಅನುಸರಿಸ್ಬೋದು. ಮೊದಲಿಗೆ ಹನುಮಂತನ ಪೂಜೆ. ಮಂಗಳ ಮತ್ತು ಶನಿಯ ಬಾಧೆಯನ್ನು ತಟಸ್ಥಗೊಳಿಸಲು ಪ್ರತಿ ಮಂಗಳವಾರ ಮತ್ತು ಶನಿವಾರ ಹನುಮಾನ್ ಚಾಲಿಸವನ್ನು ಪಠಿಸಿ ಅಥವಾ ಸುಂದರಕಾಂಡವನ್ನು ಪಠಿಸಿ. ಇದು ಅಪಘಾತಗಳು ಮತ್ತು ಗುಪ್ತ ಅಪಾಯಗಳಿಂದ ನಿಮ್ಮನ್ನು ರಕ್ಷಿಸುತ್ತೆ. ಎರಡನೇದಾಗಿ ಸೂರ್ಯ ನಮಸ್ಕಾರ. ಏಪ್ರಿಲ್ 14ರಿಂದ ಸೂರ್ಯನು ಉತ್ತುಂಗಕ್ಕೆ ಏರೋದ್ರಿಂದ ಪ್ರತಿದಿನ ಸೂರ್ಯ ನಮಸ್ಕಾರವನ್ನು ಮಾಡಿ ಮತ್ತು ಬೆಳಿಗ್ಗೆ ಆದಿತ್ಯ ಹೃದಯಂ ಸ್ತೋತ್ರವನ್ನು ಪಠಿಸಿ. ಇದು ನಿಮ್ಮ ಅಹಂಕಾರವನ್ನು ಕಡಿಮೆ ಮಾಡಲು ಸಹಾಯವನ್ನು ಮಾಡುತ್ತೆ ಮತ್ತು ನಿಜವಾದ ನಾಯಕತ್ವ ಗುಣಗಳನ್ನು ನಿಮಗೆ ತಂದುಕೊಡುತ್ತೆ. ಇನ್ನು ದಾನ ಮತ್ತು ಧರ್ಮ. ದುಷ್ಟ ಗ್ರಹಗಳು ಖರ್ಚಿನ ಮನೆಯಲ್ಲಿರೋದ್ರಿಂದ ಆಸ್ಪತ್ರೆಗಳಲ್ಲಿ ಇರುವಂತಹ ರೋಗಿಗಳಿಗೆ ಅಥವಾ ಅನಾಥಾಶ್ರಮಗಳಿಗೆ ಸ್ವಯಂ ಪ್ರೇರಣೆಯಿಂದ ಔಷಧಿಗಳನ್ನು
ಅಥವಾ ಆಹಾರಕ್ಕೆ ಊಟಕ್ಕೆ ಸಂಬಂಧಪಟ್ಟಂತಹ ವಸ್ತುಗಳನ್ನು ದಾನ ಮಾಡಿ. ಈ ಸಕಾರಾತ್ಮಕ ಕಾರ್ಯವು ವ್ಯರ್ಥ ಮತ್ತು ಅನಿರೀಕ್ಷಿತ ಆರ್ಥಿಕ ನಷ್ಟಗಳನ್ನು ತಡೆಯೋದಕ್ಕೆ ಸಹಾಯವನ್ನು ಮಾಡುತ್ತೆ. ದಾನ ಮಾಡಬೇಕಾದ್ರೆ ನಿಮ್ಮ ಆರ್ಥಿಕ ಪರಿಸ್ಥಿತಿಗೆ ಅನುಗುಣವಾಗಿ ನಿಮ್ಮಿಂದ ಎಷ್ಟು ಸಾಧ್ಯವಾಗುತ್ತೆ ಅಷ್ಟನ್ನು ನೋಡಿಕೊಂಡು ಮಾಡಿ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಇಂಥದ್ದೇ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ನೋಡ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರಾಶಿ ಹೊಸ ವಿಷಯದೊಂದಿಗೆ ಸಿಗ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.